ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾವು ಕುರುಮಡಿ ಕೆರೆಗೆ ಹೋಗ್ತಿದ್ದೀವಿ. ನಮಗೆ ಯಾವತ್ತಾರು ಬೋರ್ ಹೊಡೆದ್ರೆ, ಸುಮ್ಮನೆ ಮನಸ್ಸಿಗೆ ಬೇಜಾರಾಗಿದ್ದರೆ ನಾವೆಲ್ಲ ಇದೀವಿ ಹೋಗ್ತಿದ್ವಿ ನಮ್ಮ ಫ್ರೆಂಡ್ಸ್ ಜೊತೆಗೆ. ಸೊ ಆ ಪ್ಲೇಸ್ನ ನಿಮಗೆ ಇವಾಗ ತೋರಿಸೋಕೆ ಅಂತ ಹೋಗ್ತಿದ್ದೀನಿ. ಸೊ ನಾರ್ಮಲಿ ನೀವು ಚಿತ್ರದುರ್ಗ ಕಡೆ ಬಂದರೆ ಜೋಗಿಮಟ್ಟಿ ಹೋಗ್ತೀರಾ, ಇಲ್ಲಾಂದರೆ ಮುರುಘಾಸ್ವಾಮಿ ಮಠಕ್ಕೆ ಹೋಗ್ತೀರಾ. ಅಲ್ಲಿಗೆ ಹೋದರೆ ಏನಾದ್ರು ಜಾಸ್ತಿ ಜನ ಇರ್ತಾರೆ, ನಿಮಗೆ ಇಷ್ಟ ಆಗೋಲ್ಲ ಜಾಸ್ತಿ ಜನದ ಕಡೆ ಇರೋಕ್ಕೆ ಹೋಗೋಕ್ಕೆ ಅಂತ ನೀವು ಇಲ್ಲಿಗೆ ಬರ್ಬೋದು. ಸೊ ಹೊಸ ರೈಡಿಂಗ್ ಗೇರ್ ಎಲ್ಲ ಹಾಕೊಂಡಿದ್ದೀನಿ. ಲಾಸ್ಟ್ ವೀಡಿಯೋದಲ್ಲಿ ಕಮೆಂಟ್ ಮಾಡಿದ್ರಿ ಗೇರ್ ಹಾಕೊಂಡು ಓಡಿಸೋ ಅಂತ, ಅದಕ್ಕೆ ಸ್ವಲ್ಪ ದಿವಸ ಲೇಟ್ ಆಯಿತು ವಿಡಿಯೋ ಮಾಡೋದಕ್ಕೆ. ಸೊ ಇದು ನಾನು ಓಡಿಸೋ ಗಾಡಿ ಬಂದ್ಬಿಟ್ಟು KTM Duke 250. ಇದು ಡೈಲಿ ಯೂಸಿಗೆ, ಡೈಲಿ ಕಮ್ಯೂಟಿಗೆಲ್ಲ ಚೆನ್ನಾಗಿದೆ. ನಾನು 2023 ಮಾಡಲು ತಗೊಂಡಿರೋದು. GT ಅಷ್ಟೆಲ್ಲ ಪಿಕಪ್ ಇಲ್ಲ, ಒಟ್ಟು ಡೈಲಿ ಕಮ್ಯೂಟಿಗೆಲ್ಲ ಚೆನ್ನಾಗಿದೆ. ಸೊ ಇದು ಇಂಗಳದಾಳ್ ಗೇಟು. ಇಲ್ಲಿ ಮೊದಲು ಕಾಪರ್ ಮೈನ್ಸ್ ಇತ್ತು ಚಿತ್ರದುರ್ಗದಲ್ಲಿ, ಇವಾಗೆಲ್ಲ ಸ್ಟಾಪ್ ಆಗಿದೆ. ನೋಡ್ತಿರ್ಬೋದು, ಚಿನ್ನದ ಗಣಿ ಅಂತ ಇದೆ. ಆ್ಯಕ್ಚುಲಿ ಕಾಪರ್ ಮೈನ್ಸ್ ಅಂತ ಹೇಳೋ ಪ್ರಕಾರ ಚಿನ್ನದ ಗಣಿ ಅಂತಲೂ ಹಾಕಿದ್ದಾರೆ. ನನಗೆ ಅಷ್ಟು ಐಡಿಯಾ ಇಲ್ಲ, ಬನ್ನಿ ಅದ್ರ ಬಗ್ಗೆ ಅಂತೆಲ್ಲ ಕಟ್ಸ್ಕೊಳೋದು ಬೇಡ. ಸೊ ನಿಮಗೆ ಒಂದು ಸೀನಿಕ್ ರೂಟು, ನೇಚರ್ ಎಲ್ಲ ಇಷ್ಟ ಆಗುತ್ತೆ ಅಂದರೆ ಈ ಕಡೆ ಬರ್ಬೋದು ನೀವು. ಸೊ ನಿಮಗೆ ಈ ರೆವ್ ಮ್ಯಾಚಿಂಗ್ ಮತ್ತು ಇಂಜಿನ್ ಬ್ರೇಕಿಂಗ್ ಬಗ್ಗೆ ಏನಾರು ಐಡಿಯಾ ಇದೆಯಾ? ಸೊ ರೆವ್ ಮ್ಯಾಚಿಂಗ್ ನಾನೇನು ದೊಡ್ಡ ಜ್ಞಾನಿ ಅಲ್ಲ, ಅಂದ್ರೂ ಹೇಳ್ತೀನಿ ಬನ್ನಿ. ಸೊ ರೆವ್ ಮ್ಯಾಚಿಂಗ್ ಅಂದರೆ ಡೌನ್ ಶಿಫ್ಟ್ ಮಾಡ್ಬೇಕಾದ್ರೆ ಸ್ಲೈಟಾಗಿ ಥ್ರಾಟಲ್ ಹಿಂಗೆ ಕೊಟ್ಟು ಡೌನ್ ಶಿಫ್ಟ್ ಮಾಡಬೇಕು. ಆವಾಗ ಡೌನ್ ಶಿಫ್ಟ್ಸ್ ಎಲ್ಲ ಸ್ಮೂತಾಗಿ ಆಗುತ್ತೆ. ಮತ್ತು ನಿಮ್ಮ ಗಾಡಿ ಓಡಿಸ್ಬೇಕಾದ್ರೆ ಕಟ್ 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 ಅಂತ ಸೌಂಡ್ ಬರುತ್ತಲ್ಲ ಡೌನ್ ಶಿಫ್ಟ್ ಮಾಡ್ಬೇಕಾದ್ರೆ, ಅದು ಬರೋದಿಲ್ಲ. ರೋಡ್ಸು ಟಿಪಿಕಲ್ ಕಂಟ್ರಿ ಸೈಡ್ ರೋಡ್ಸು. ಒಂದು ಸ್ವಲ್ಪ ಸ್ಟ್ರೆಚ್, ಒಂದು ಸ್ವಲ್ಪ ದೂರ ಚೆನ್ನಾಗಿದೆ, ಒಂದು ಸ್ವಲ್ಪ ದೂರ ಗಡ ರೋಡ್ ಇದೆ. ರೆವ್ ಮ್ಯಾಚಿಂಗ್ ಅಂದರೆ ಹಿಂಗೆ ಥ್ರಾಟಲ್ ಕೊಟ್ಟು ಡೌನ್ ಶಿಫ್ಟ್ ಮಾಡೋದು. ನನಗೂ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ, ರೆವ್ ಮ್ಯಾಚಿಂಗ್ ಅಂದರೆ ಏನು, ಇಂಜಿನ್ ಬ್ರೇಕಿಂಗ್ ಅಂದರೆ ಏನು ಅಂತೆಲ್ಲ. ಗಾಡಿ ತಗೊಂಡಾದ್ಮೇಲೆ ಕಲ್ತಿದ್ದು.
ಸೊ ಇಲ್ಲಿ ವಿಂಡ್ ಮಿಲ್ಸ್ ಫಾರ್ಮ್ ಕೂಡ ಇದೆ. ಮುಂದೆಲ್ಲ ವಿಂಡ್ ಮಿಲ್ಸ್ ನೋಡ್ಬೋದು ನೀವು. ಆ್ಯಕ್ಚುಲಿ ಚಿತ್ರದುರ್ಗ ಏಷ್ಯಾದಲ್ಲಿ ಸೆಕೆಂಡ್ ಫಾಸ್ಟೆಸ್ಟ್ ವಿಂಡ್ ಬ್ಲೋ ಆಗುತ್ತೆ. ಸೊ ಇಲ್ಲಿ ಜಾಸ್ತಿ ಕಡೆ ವಿಂಡ್ ಮಿಲ್ಸ್ ಎಲ್ಲ ನೋಡ್ಬೋದು ನೀವು. ಇದೇನೋ ನಮ್ಮ ಟೀಚರ್ ಹೇಳಿದರು ನಾವು 10th ನೀವು ಲಾಸ್ಟ್ ವೀಡಿಯೋಸಲ್ಲೆಲ್ಲ ನೋಡಿಲ್ಲ ಅಂದರೆ ಇವಾಗ ಹೋಗಿ ಚೆಕ್ಔಟ್ ಮಾಡಿರಿ. ಈ ವಿಡಿಯೋ ಆದಮೇಲೆ ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್ ಆ ವಿಡಿಯೋದಲ್ಲಿ ಮಾತ್ರ. ನೋಡ್ರಿ ಇದೆ ಮೈನ್ಸ್. ಈ ಕಡೆ ಸೈಡೆಲ್ಲ ಹಳೆಯ ಬಿಲ್ಡಿಂಗ್ಸ್ಗಳೆಲ್ಲ ಇದೆ, ನೋಡಿಸ್ತಿರ್ಬೋದು ನೀವು. ಹಳೆ ಸೈಲೋಸು ಎಲ್ಲ ರೆಸ್ಟ್ ಹಿಡಿದೋಗಿದೆ. ಅದೇನಪ್ಪ ಈ ಜಾಗಕ್ಕೆ ಒಂಥರ ನಾವು ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಯಾರು ಫ್ರೆಂಡ್ಸ್ ಬಂದರೂ ಇಲ್ಲಿಗೆ ಕರ್ಕೊಂಬರ್ತೀವಿ, ಪಾರ್ಟಿ ಮಾಡ್ಬೇಕಂದ್ರೂ ಇಲ್ಲಿಗೆ ಬರ್ತೀವಿ, ಬೇಜಾರಾದರೂ ಇಲ್ಲಿಗೆ ಬರ್ತೀವಿ. ನಿಮ್ಮ ಲೆಫ್ಟ್ ಸೈಡಿಗೆಲ್ಲ ನೋಡ್ತಿರ್ಬೋದು, ಆ ಕಡೆ ತಿರ್ಕೊಂಬಿಟ್ಟಿದೆ ಫ್ಯಾನ್, ಗಾಳಿ ಆ ಕಡೆಯಿಂದ ಬೀಸ್ತಿದೆ ಅಂತ. ನಾರ್ಮಲಿ ಬಂದರೆ ಎಲ್ಲರೂ ಇಲ್ಲಿಗೆ ಬಂದು ವಾಪಸ್ ಹೋಗ್ಬಿಡ್ತಾರೆ. ಇಲ್ಲೇ ಒಂದು ರೋಡ್ ಹೋಗುತ್ತೆ ಸೈಡಿಗೆ, ಲೆಫ್ಟ್ ಸೈಡಿಗೆ. ಆ ರೋಡ್ ಒಳಗಡೆ ಹೋಗಿ ಆ ಕಡೆ ವಿಂಡ್ ಮಿಲ್ಸಲ್ಲಿ ನೋಡ್ಕೊಂಡು ಹೋಗ್ಬಿಡ್ತಾರೆ. ನಾವು ಇಲ್ಲಿ ಇರೋಲ್ಲ, ಇನ್ನೂ ಒಳಗೆ ಹೋಗ್ತೀವಿ. ಕುರುಮುಡಕೆರೆ ಅಂತ ಹೇಳಿದ್ನಲ್ಲ, ಆ ಜಾಗಕ್ಕೆ ಹೋಗ್ತೀವಿ. ನೋಡಿ ಬಾಯ್ಸ್ ಎಲ್ಲ ಬಂದು ಹೋಗ್ತೀಯಾರ. ಈ ಲೆಫ್ಟ್ ಸೈಡಿಗೆ ಬಂದು ಹೋಗ್ತಾರೆ. ಇನ್ನು ರೋಡ್ ಹೋಗುತ್ತೆ ನೋಡಿ, ವಿಂಡ್ ಮಿಲ್ಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಆಲ್ಮೋಸ್ಟ್ ಟಚ್ ಆಗ್ತಿತ್ತು ಇವಾಗ ಹಸುಗೆ. ಬೆಳಿಗ್ಗೆ ಹೊತ್ತು ಬರಬೇಕಿತ್ತೇನಪ್ಪ, ನಿಮಗೆ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ ಸರಿಗೆ. ಸೊ ಡ್ರೈವ್ ಮ್ಯಾಚಿಂಗ್ ಬಗ್ಗೆ ಹೇಳ್ದೆ, ಇವಾಗ ಇಂಜಿನ್ ಬ್ರೇಕಿಂಗ್ ಬಗ್ಗೆ ಹೇಳೋಣ. ಡೌನ್ ಹಿಲ್ಲಲ್ಲೆಲ್ಲ ನೀವು ಹೈಯರ್ ಗೇರ್ಸಲ್ಲಿದ್ದರೆ ಏನಾಗುತ್ತೆ ಅಂದರೆ ಇಂಜಿನ್ ಫ್ರೀ ಆಗಿರುತ್ತೆ. ಆವಾಗ
ನೀವು ಸ್ಪೀಡಾಗಿ ಮೂವ್ ಆಗ್ತೀರಾ. ಸೊ ನೀವು ಏನು ಮಾಡ್ಬೇಕಂದ್ರೆ ಒಂದು ಗೇರ್ ಡೌನ್ ಮಾಡಿ ಸ್ಲೋ ಆಗಿ ಕ್ಲಚ್ ಬಿಟ್ಟರೆ ಆವಾಗ ಇಂಜಿನ್ ಸ್ವಲ್ಪ ಲೋಡ್ ತಾಣುತ್ತೆ, ಆವಾಗ ಸ್ವಲ್ಪ ಸ್ಲೋ ಆಗಿ ಮೂವ್ ಆಗ್ತೀರಾ ನೀವು. ಸೊ ಇಂಜಿನ್ ಬ್ರೇಕಿಂಗನ್ನು ಬರೀ ಇಷ್ಟಕ್ಕಲ್ಲ, ಬರೀ ಡೌನ್ ಹಿಲ್ಲಲ್ಲೇ ಯೂಸ್ ಆಗೋಲ್ಲ. ಸಿಟೀಸಲ್ಲಿ ಹೈವೇಸಲ್ಲಿ ಹೋಗ್ಬೇಕಾದ್ರೆ ಬೇಗ ಕಂಟ್ರೋಲ್ ಸಿಗ್ಬೇಕು, ಗಾಡಿ ಸ್ಲೋ ಆಗಬೇಕಂದ್ರೆ ಇಂಜಿನ್ ಬ್ರೇಕಿಂಗ್ ಮಾಡಬೇಕು. ಒಂದು ಗೇರ್ ಡೌನ್ ಮಾಡಿ ಇಲ್ಲ 2 ಗೇರ್ ಡೌನ್ ಮಾಡಿ ಕ್ಲಚ್ ಸ್ಲೋ ಆಗಿಬಿಡ್ಬೇಕು. ಯಾರ್ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಮಾತ್ರ ಹೇಳ್ತಿದ್ದೀನಿ, ಗೊತ್ತಿರೋ ಸುಮ್ಮನಿರಿ, ಬೈಬೇಡ್ರಿ ನೀನೇನು ದೊಡ್ಡ ಜ್ಞಾನಿ ಅಂತ. ಸೊ ನಿನ್ನೆ ಮೊನ್ನೆ ಎಲ್ಲ ಫುಲ್ ಮಳೆ ಚಿತ್ರದುರ್ಗದಲ್ಲಿ, ಎಲ್ಲ ಲಶ್ ಗ್ರೀನ್ರಿ. ಸೊ ಇದೊಂದು ಊರು, ಸ್ಲೋ ಹೋಗ್ರಿ. ಆಕ್ಸಿಡೆಂಟ್ಸ್ ಆಗ್ತಿರ್ತಾವೆ ಈ ರೋಡಲ್ಲಿ. ಸ್ವಲ್ಪ ಅಂದರೆ ಎದುರಿಸೋಕೆ ಹೇಳ್ತಿಲ್ಲ, ಜೋರಾಗಿ ಬರ್ತಾರಲ್ಲ ಒಬ್ರೊಬ್ರು ಸಿಟಿ ಕಡೆಯಿಂದ. ಈ ಊರೊಂದು ದಾಟಿರೋ ಫುಲ್ಲು ವ್ಯೂ ಇದೆ ನೋಡ್ರಿ, ಎಷ್ಟು ಸಖತ್ತಾಗಿರುತ್ತೆ. ಒಂಥರ ಸೀನ್ರಿ, ಒಳ್ಳೆ ಯಾರೋ ಆರ್ಟಿಸ್ಟ್ ಇಮ್ಯಾಜಿನ್ ಮಾಡ್ಕೊಂಡು ಬರೆದಿರೋ ಥರ ಇದೆ ಇಲ್ಲಿ. ಲೆಫ್ಟ್ ಸೈಡಿಗೆಲ್ಲ ವಿಂಡ್ ಫಾರ್ಮು ನೋಡ್ತಿರ್ಬೋದು ನೀವು. ಫ್ರಂಟಿಗೆ ಒಂದು ಮೌಂಟೇನ್ ಇದೆ, ರೈಟಿಂಗ್ ಮತ್ತೆ ವಿಂಡ್ ಫಾರ್ಮ್ ಇದೆ. ಸೂರ್ಯ ಕಣ್ಣಿಗೆ ಕುಗ್ತಿಯಾನೆ. ಸನ್ಗ್ಲಾಸ್ ಹಾಕ ಅಂತ ಹೇಳ್ಬಿಟ್ರಿ. ಸೊ ನಾರ್ಮಲಿ ನಾವು ಬಂದಾಗೆಲ್ಲ ಆ ಮೇಲ್ಗಡೆ ಇದೆಯಲ್ಲ ವಿಡ್ ಮಿಲ್ಸು, ಅಲ್ಲಿಗೆ ಹೋಗ್ತೀವಿ. ನನ್ನ ಗಾಡಿ ಅಲ್ಲಿಗೆ ಹೋಗಲ್ಲ, ಅದಕ್ಕೆ ಅಲ್ಲಿ ಕರ್ಕೊಂಡು ಹೋಗಲ್ಲ ಇವಾಗ ನಿಮ್ಮನ್ನ. ಯಾಕಂದರೆ ಡ್ಯೂಕಿ ಈಸ್ ಮೇಡ್ ಫಾರ್ ದ ಸಿಟಿ, ನಾಟ್ ಫಾರ್ ಅಡ್ವೆಂಚರ್. ಸಿಟಿ ಆ್ಯಂಡ್ ದ ಹೈವೇಸ್. ನೋಡಿ ಈ ಕಡೆ ಎಲ್ಲ ಗ್ರೀನ್ರಿ ಹೆಂಗಿದೆ ಅಂತ. ಅದಕ್ಕೆ ಒಂಥರ ಇದೇ ಹೇಳಿರೋ ಟ್ಯಾಗ್ ಲೈನು, ಸ್ವರ್ಗ ನಮ್ಮ ದುರ್ಗ ಅಂತ.
ಸೊ ಇಲ್ಲಿ ಒಂದು ಡೌನ್ ಹಿಲ್ ಇದೆ, ಇವಾಗ 4th ಗೇರಲ್ಲಿ ಇದೀನಿ ನೋಡ್ರಿ. ಈ ಡೌನ್ ಹಿಲ್ ಸ್ಟಾರ್ಟ್ ಆಗ್ಬೇಕಾರೆ ಕ್ಲಚ್ ಇಟ್ಕೊಂಡು ಒಂದು ಗೇರ್ ಡೌನ್ ಮಾಡಿ ಸ್ಲೋ ಆಗಿ ಕ್ಲಚ್ ಬಿಟ್ರೆ ಇದೇ ಇಂಜಿನ್ ಬ್ರೇಕಿಂಗು. ಎಷ್ಟು ಸ್ಲೋ ಆಗಿ ಇಳಿತಿದ್ದೀವಿ ನೋಡ್ರಿ. ಇವಾಗ ಒಬ್ರೊಬ್ರು ಏನು ಮಾಡ್ತಾರೆ, ಕ್ಲಚ್ ಇಟ್ಕೊಂಡ್ಬಿಡ್ತಾರೆ, ಇಲ್ಲ ನ್ಯೂಟ್ರಲಿಗೆ ಹಾಕ್ಬಿಡ್ತಾರೆ, ಅವಾಗ ಗಾಡಿ ಕಂಟ್ರೋಲಿಗೆ ಸಿಗೋಲ್ಲ. ಸೊ ಈ ಥರ ಮಾಡಿದ್ರೆ ಗಾಡಿ ಕಂಟ್ರೋಲಲ್ಲಿರುತ್ತೆ, ಮತ್ತು ಬ್ರೇಕ್ಸ್ ಬೇಗ ವೇರ್ ಔಟ್ ಆಗೋಲ್ಲ. ಜಾಸ್ತಿ ಬ್ರೇಕ್ಸ್ ಯೂಸ್ ಮಾಡೋದೇ ಬೇಕಾಗಲ್ಲ. ಅಲ್ಲೊಂದು ಕೆರೆ ಕಾಣ್ತಿದೆ ಅಲ್ಲ, ಅದೇ ಕುರುಮಡಿ ಕೆರೆ. ಇವಾಗ ನೀರು ಕಮ್ಮಿ ಆಗಿದೆ ಅನಿಸುತ್ತೆ. ನಮಗೆ ಒಂಥರ ಪೀಸ್ ಇಲ್ಲಿ ಬಂದರೆ. ಕೆರೆ ಪಕ್ಕನೇ ಹೊಲ ಇದ್ದರೆ ಎಷ್ಟು ಅಡ್ವಾಂಟೇಜ್ ನೋಡ್ರಿ, ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ. ಆ ಹಟ್ಟೊಳಗಡೆ ಒಂದು ಸತಿ ಕೂತ್ಕೋಬೇಕು ಒಂದು ಸ್ವಲ್ಪ ಹೊತ್ತು. ಸಣ್ಣ ಗುಡ್ಡ ಇದೆ. ಈ ಗುಡ್ಡ ದಾಟಿದ ತಕ್ಷಣ ಕುರುಮಡಿ ಕೆರೆ ಕಾಣಿಸುತ್ತೆ ನಿಮಗೆ. ಸೊ ರೈಟಿಗೆ ನೋಡ್ತಿದ್ದೀರಾ, ಇದೆ ಕುರುಮಡಿ ಕೆರೆ. ಇಲ್ಲಿಗೆ ನಾವು ಬರೋದು ಯಾವಾಗಲೂ. ನೀರೆಲ್ಲ ಹೋಗ್ಬಿಟ್ಟಿದೆ, ಸ್ವಲ್ಪ ಇದೆ. ಬನ್ನಿ ಇಲ್ಲೇ ಸ್ವಲ್ಪ ಸೈಡಿಗೆ ಹಾಕಿ ಸ್ವಲ್ಪ ಫೋಟೋ ಶೂಟ್ ಮಾಡಿಸ್ಕೊಂಡು ಹೋಗೋಣ ಮನೆ ಕಡೆ. ಸೊ ಇದು ನೋಡಿ, ಒಂದು ಸ್ಟ್ರೆಚ್ ಇದೆ, ಪಕ್ಕನೇ ಒಂದು ಲೇಕ್ ಇದೆ, ಕುರುಮಡಿ ಕೆರೆ ಮುಂದ್ಗಡೆ ವಿಂಡ್ ಫಾರ್ಮ್ಸ್ ಇದೆ. ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಫೋಟೋ ಶೂಟೆಲ್ಲ ಮಾಡಿಸ್ಕೊಂಡು ಹೋಗೋಣ ಬರ್ರಿ. ಇನ್ನೇನು ಕತ್ಲಾಯಿತು, ಜಾಸ್ತಿ ಹೊತ್ತಿರೋಕ್ಕಾಗಲ್ಲ ಇಲ್ಲಿ. ಇದೇ ನಮ್ಮ ಗಾಡಿ ಡ್ಯೂಕ್ 250. ಸೊ ನನ್ನ ಗಾಡಿ ಬೇರೆ ಗಾಡಿಗಿಂತ ಸ್ವಲ್ಪ ಯೂನಿಕ್ಕು, ಯಾಕಂದರೆ ಇದಕ್ಕೆ X3 ಕಿಟ್ ಹಾಕಿದ್ದೀನಿ, ಮತ್ತು ಫುಲ್ ಎಲ್ಲ ಬ್ಲ್ಯಾಕ್ ಡೌನ್ ಮಾಡಿಸಿದ್ದೀನಿ, ಮತ್ತು ಬಾರ್ ಆ್ಯಂಡ್ ಮಿರರ್ಸ್ ಹಾಕ್ಸಿದ್ದೀನಿ. ಅಷ್ಟು ಹಾಕ್ಸಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನೂ ಎಲ್ಲ ಗಾಡಿ ಸ್ಟಾಕೆ. ಟೇಲ್ ಟೆಡಿ ತೆಗಿಬೇಕಂತ ಅನ್ಸ್ಕೊಂಡಿದ್ದೆ, ಅದೇ ಇದೇ ವ್ಯೂ ಚೆನ್ನಾಗಿದೆ ಸ್ವಲ್ಪ, ಮತ್ತು ಕೆಸರು ಸಿಡಿಯಲ್ಲ ಅಂತ ಹಿಂಗೆ ಬಿಟ್ಟಿದ್ದೀನಿ. ಸೊ ನೋಡ್ತಿರ್ಬೋದು ವಿಂಡ್ ಮಿಲ್ಸ್ ಎಲ್ಲ ಹೆಂಗಿದೆ ಅಂತ. ಫೋಟೋ ಶೂಟೆಲ್ಲ ಮುಗೀತು, ಸೂರ್ಯ ಮುಳುಗೋಗಿದ್ದಾನೆ. ಇವಾಗ ಮನೆ ಕಡೆ ಹೊರಡೋದು. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದಲ್ಲಿ ಇನ್ನೂ ಚೆನ್ನಾಗಿರೋ ಕಂಟೆಂಟ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.